Hello, good morning students, and next we go for the study of your fourth unit, that is the super sense of animals. Here we are living beings, means all plants, animals, human beings, insects, all these things they have the super sense from the by birth. ಏನಾಗಿರುತ್ತೆ ಅಂದ್ರೆ ಇಲ್ಲಿ ಎಲ್ಲ ಲಿವಿಂಗ್ ಥಿಂಗ್ಸ್ ಪ್ಲಾಂಟ್ಸ್ ಆಗಿರಬಹುದು, ಎನಿಮಲ್ಸ್ ಆಗಿರಬಹುದು, ಹ್ಯೂಮನ್ ಬೀಯಿಂಗ್ಸ್, ಇನ್ಸೆಕ್ಟ್ಸ್, ಪ್ರತಿಯೊಂದು ಲಿವಿಂಗ್ ಆರ್ಗಾನಿಸಮ್ಸ್ ಅದರದೇ ಆದಂತ ಕೆಲವೊಂದಿಷ್ಟು ಸೂಪರ್ ಸೆನ್ಸ್ ಅಂತ ಇರುತ್ತೆ. ದೆನ್ in this lesson we are going to study of the some super sense of the animals. we also have some super senses. ನಮಗೂ ಕೂಡ ಸೂಪರ್ ಸೆನ್ಸ್ ಇದೆ. ಆ ಸೂಪರ್ ಸೆನ್ಸ್ ನಾವು ಯಾವುದು ಯೂಸ್ ಮಾಡಬಹುದು ಅಥವಾ ಅದರ್ ಅನಿಮಲ್ಸ್ ಯಾವ ರೀತಿಯಲ್ಲಿ ಅದರದ್ದು ಸೂಪರ್ ಸೆನ್ಸ್ ಅನ್ನು ಯೂಸ್ ಮಾಡುತ್ತೆ ಅನ್ನೋದನ್ನ ಸ್ಟಡಿ ಮಾಡೋಣ. And the dog, here we have the picture of the dog. This is the picture of the dog, and the dog in this picture is not an ordinary Labrador dog. ಇದು Labrador dog, ಇದು ನಾರ್ಮಲ್ ಆಗಿರುವಂತ ಒಂದು Labrador dog ಅಲ್ಲ. This is the specific unique ಅಂತ ಕರಿತೀವಿ. ಯಾಕೆ ಇದು ಯೂನಿಕ್? Because he is Jansit. The name of this dog is the Jansit, and the hero sniffer dog of the Mumbai police dog squad who saved the thousands of the lives. It is the specific dog of the Mumbai police squad. ಒಂದು ಪೊಲೀಸ್ ಸ್ಕ್ವಾಡ್ ಅಂದ್ರೆ ಇಲ್ಲಿ ಪೊಲೀಸ್ ಯೂಸ್ ಮಾಡುವಂತ ಒಂದು ಡಾಗ್ ಅದು. And it saved thousands of people's lives. ಎಷ್ಟು ಸಾವಿರಾರು ಜನರದ್ದು ಜೀವವನ್ನು ಬದುಕಿಸಿದಂತ ಒಂದು ಪ್ರಾಣಿ ಇದು. This is the Jhansi, and Jhansi played a major role in 1993 by detecting more than 300 kilograms of RDX and other explosives in Mumbai. How does it save the thousands of people's lives? At the same time, ಇಲ್ಲಿ ಯಾವ ರೀತಿಯಲ್ಲಿ thousands of people's lives ಅನ್ನು ಯಾವ ರೀತಿಯಲ್ಲಿ ಅದು ಕಾಪಾಡಿತು ಅಂದ್ರೆ, ಈಗ ನಮಗೆ ಇಲ್ಲಿ ಒಬ್ಬರ ಜೀವನ ಉಳಿಸಬೇಕು ಅನ್ನೋದಂದ್ರೆ ಇಲ್ಲಿ ಎಷ್ಟೋ ಕಷ್ಟಕರ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಒಂದು ಪ್ರಾಣಿಯಾಗಿ ಒಂದು ಎನಿಮಲ್ ಆಗಿ ಇಲ್ಲಿ ಯಾವ ರೀತಿ ಥೌಸಂಡ್ಸ್ ಆಫ್ ಲೈಫ್ಸ್ ಅನ್ನ ಯಾವ ರೀತಿ ಇದು ಸೇವ್ ಮಾಡಿತು ಅಂತ ಇಲ್ಲಿ ಇನ್ ದ ಇಯರ್ 1993 in the year 1993, and it search detect the more than 300 kilometers RDX bombs in the ಮುಂಬೈ ಒಳಗಡೆ ಏನು ಮಾಡಿದ್ರು ಅಂದ್ರೆ ಕೆಲವೊಂದಿಷ್ಟು ಟೆರರಿಸ್ಟ್ 300 ಕಿಲೋಮೀಟರ್ಸ್ ವರೆಗೂ ಏನು ಮಾಡಿದ್ರು ಅಂದ್ರೆ ಇಲ್ಲಿ RDX ಬಾಂಬ್ ಅನ್ನ ಏನು ಮಾಡಿದ್ರು ಅಂದ್ರೆ ಬಚ್ಚಿಟ್ಟಿದ್ರು. ಅದನ್ನ ಎಕ್ಸ್ಪ್ಲೋಸ್ ಮಾಡೋದಕ್ಕೋಸ್ಕರ ಏನು ಮಾಡಿದ್ರು ಅಂದ್ರೆ ಇಲ್ಲಿ 300 ಕಿಲೋಮೀಟರ್ಸ್ ಅರೌಂಡ್ ಏರಿಯಾ ಒಳಗಡೆ ಏನು ಮಾಡಿದ್ರು ಅಂದ್ರೆ ಅದನ್ನ ಬಚ್ಚಿಟ್ಟಿದ್ರು. ಆವಾಗ ಆ RDX ಬಾಂಬ್ ಅನ್ನ ಅದನ್ನ ಸರ್ಚ್ ಮಾಡಿ ಡಿಟೆಕ್ಟ್ ಮಾಡಿ ಅಲ್ಲಿ ಥೌಸಂಡ್ಸ್ ಆಫ್ ಲೈಫ್ಸ್ ಅನ್ನು ಏನು ಮಾಡಿದ್ರು ಅಂದ್ರೆ ಈ Jhansi dog saved. And Jhansi's career snapped 8 years. Here it is lived for the only 8 years. ಇದು 8 ವರ್ಷದ ಮಾತ್ರ ಬದುಕಿತ್ತು. And there is a book also being written about the heroic deeds of the Jhansi. Here a writer also written a book about this Jhansi. ಈ Jhansi ಬಗ್ಗೆನೂ ಕೂಡ ಏನಂದ್ರೆ ಒಂದು ಸ್ಪೆಸಿಫಿಕ್ ಬುಕ್ ಅನ್ನ ಬರೆದಿದ್ದಾರೆ. And that the name of that book is the heroic deeds of the Jhansi. ಅಲ್ಲಿ Jhansi ಹೀರೋ ಅಂದ್ರೆ ಇಲ್ಲಿ Jhansi ಆ ಬುಕ್ ದೊಳಗಿರುವಂತ ಬ್ರಿಟನ್ ಸ್ಟೋರಿದು ಹೀರೋ ಅಂದ್ರೆ that is the Jhansi. And here in this lesson we are going to study the super sense of these dogs. Here during this period in the
by the super. What is the super sense of the dog? Smelling. Smelling is the super sense of the dog. ಎಷ್ಟೋ ದೂರ ಇದ್ರೂ ಏನು ಮಾಡುತ್ತೆ ಅಂದರೆ ಅದು ಯಾವುದೋ ಒಂದು ಮರ್ಡರ್ ಆಗಿದ್ರೆ ಎಲ್ಲೋ ಎಷ್ಟೋ ದೂರ ಇದ್ರೂ ಕೂಡ ಅದನ್ನ ಏನು ಮಾಡುತ್ತೆ ಅಂದರೆ ಅದ್ರ ಸ್ಮೆಲ್ ಮೇಲೆ ಏನಾಗುತ್ತೆ ಅಂದರೆ ಅದು ಡಾಗ್ ಏನು ಮಾಡುತ್ತೆ ಅಲ್ಲಿ ಐಡೆಂಟಿಟಿ ಡಿಟೆಕ್ಷನ್ ಮಾಡುತ್ತೆ. ಸೊ ದಟ್ಸ್ ವೈ ದಟ್ ಈಸ್ ದ super sense of the dog. By that using that super sense here Zanzir made a great event. ಅಲ್ಲಿ ಸಾಕಷ್ಟು ಒಂದು ಒಳ್ಳೆಯ ಕೆಲಸವನ್ನ ಏನು ಮಾಡ್ತು ಅಂದ್ರೆ ಇಲ್ಲಿ ಝಾನ್ಸಿರ್ ಮಾಡಿತು. In the same way our five sense helps to communicate with each other and discover the world around us. Here we also have the five super sense. ನಮ್ಮ ಬಾಡಿಗಳು ಕೂಡ ನಾವು human beings we have the five senses. ನಮ್ಮದು ಬಾಡಿ ಒಳಗೆ ಕೂಡ five senses ಇದೆ and that helps to communicate with each other. ನಮ್ಮದು ಸುತ್ತಮುತ್ತ ಇರುವಂತ ಜನರ ಜೊತೆ ನಾವು ಕಮ್ಯುನಿಕೇಟ್ ಮಾಡಲಿಕ್ಕೆ ನಮ್ಮದು ಈ ಸೂಪರ್ ಸೆನ್ಸಸ್ ಹೆಲ್ಪ್ ಮಾಡುತ್ತೆ and also to know about the world. ನಮ್ಮದು ವರ್ಲ್ಡ್ ಅನ್ನ ಸರ್ಚ್ ಮಾಡಲಿಕ್ಕೆ ಡಿಟೆಕ್ಟ್ ಮಾಡಲಿಕ್ಕೆ and to discover the world. ಈ ನಮ್ಮದು ಎನ್ವಿರಾನ್ಮೆಂಟ್ ನಮ್ಮದು ವರ್ಲ್ಡ್ ಒಳಗೆ ಇರುವಂತ ಸಾಕಷ್ಟು ಥಿಂಗ್ಸ್ ಅನ್ನು ನಮ್ಗೆ ಪರಿಚಯನೇ ಇರೋದಿಲ್ಲ ಅಂಥವುಗಳನ್ನ ನಾವು ಡಿಸ್ಕವರ್ ಮಾಡಲಿಕ್ಕೂ ಕೂಡ ಏನು ಮಾಡುತ್ತೆ ಅಂದರೆ ಇಲ್ಲಿ ಹೆಲ್ಪ್ ಮಾಡುತ್ತೆ. When it comes to sensing the world around us, our senses are pretty poor compared to the most of the animals and the birds. When we compare this to our sense organs to the other animals, other things ಗೆ other animals ಗೆ ನಾವು ನಮ್ಮ ಸೆನ್ಸ್ ಆರ್ಗನ್ಸ್ ಅನ್ನು ನಾವು ಕಂಪೇರ್ ಮಾಡಿದರೆ we have poor senses. ನಮಗೆ ಬಹಳಷ್ಟು ಕಡಿಮೆ ನಾವು ಅದನ್ನು ಯೂಸ್ ಮಾಡ್ಕೊಳ್ಳೋದಿಲ್ಲ, ಅಷ್ಟು ಪೂವರ್ ಸೆನ್ಸಸ್ನ ನಾವು ಹೊಂದಿದ್ದೀವಿ ಅಂತ ಅನ್ಸುತ್ತೆ. ದೆನ್ these super senses of animals are invaluable in hunting, self-defense, mating and the navigation. Here all these animals and the birds have the super great senses and by using that sense they hunt andre they hunt their food and they take the self defense. ಅವುಗಳದ ಸೆಲ್ಫ್ ರಕ್ಷಣೆಯನ್ನು ಡಿಫೆನ್ಸ್ ಅಂದ್ರೆ ಇಲ್ಲಿ ರಕ್ಷಣೆ ಅವುಗಳನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಏನು ಮಾಡುತ್ತೆ ಅಂದ್ರೆ ಇಲ್ಲಿ ಹೆಲ್ಪ್ ಮಾಡುತ್ತೆ and in the mating and the navigation and ಇಲ್ಲಿ ಹೊಸ ಹೊಸ ದಾರಿಗಳನ್ನ ಹುಡ್ಕೊಳ್ಳೋದಕ್ಕೂ ಕೂಡ ಏನಾಗುತ್ತೆ ಅಂದ್ರೆ ಇಲ್ಲಿ ಹೆಲ್ಪ್ ಮಾಡುತ್ತೆ. And next we go for the study of the super sight. Super sight ಅಂದ್ರೆ ಇಲ್ಲಿ ಯಾವ animals super sight ಅನ್ನ ಹೊಂದಿದೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋಣ. Here birds have some of the best eyes of all the animals. Here birds have the best eyes. ಅಂದ್ರೆ ಇಲ್ಲಿ ಬರ್ಡ್ ಗಳಿಗೆ ಒಂದು ಬೆಸ್ಟ್ ಐಸ್ as compared to the human beings. ನಮಗೆ ಹ್ಯೂಮನ್ ಬೀಯಿಂಗ್ಸ್ ಗಿಂತ ಏನಾಗಿರುತ್ತೆ ಅಂದ್ರೆ ಇಲ್ಲಿ ಐಸ್ ವೆಲ್ ಡೆವಲಪ್ಡ್ ಆಗಿರುತ್ತೆ because they look for food on the ground while they are flying high in the sky. They search their food whenever they are in the sky on the ground. ಇಲ್ಲಿ ಗ್ರೌಂಡ್ ಮೇಲೆ ಇರುವಂತ ಫುಡ್ ಅನ್ನು ಸರ್ಚ್ ಮಾಡುತ್ತೆ. ಗ್ರೌಂಡ್ ಒಳಗಡೆ ನನ್ನ ಫುಡ್ ಎಲ್ಲಿದೆ ಅಂತ ಹೇಳಿ ಏನು ಮಾಡುತ್ತೆ ಅದು ಸರ್ಚ್ ಮಾಡುತ್ತೆ. whenever they are in the sky. ಸ್ಕೈ ಒಳಗೆ ಇದ್ದರೆ ಏನು ಮಾಡುತ್ತೆ ಅಂದ್ರೆ ಅದನ್ನು ಆ ಫುಡ್ ಅನ್ನು ಸರ್ಚ್ ಮಾಡುತ್ತೆ. ನಮಗೆ 1 ಕಿಲೋಮೀಟರ್ ದೂರದಲ್ಲಿರುವಂತ ವ್ಯಕ್ತಿ ನೋಡೋಕೆ ಆ ವ್ಯಕ್ತಿನ ನಮಗೆ ಪರಿಚಯ ಇದ್ರೂ ಕೂಡ ಆ ವ್ಯಕ್ತಿನ ನಮಗೆ ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ. ಸೊ ಅಂಥದ್ರಲ್ಲಿ ಸಾಕಷ್ಟು ಕಿಲೋಮೀಟರ್ ದೂರದವರೆಗೂ ಮೇಲಿದ್ದ ಬರ್ಡ್ಸು ಅದರದ್ದು ಫುಡ್ ಅನ್ನು ಏನು ಮಾಡುತ್ತೆ ಅಂದರೆ ಅದು ಸರ್ಚ್ ಮಾಡುತ್ತೆ by using their eyes. So an eagle can spot its prey from up to a mile away. 1 mile ಅಂದರೆ 3.16 kilometers. 1 mile ಅಂದರೆ ಇಲ್ಲಿ 3.16 kilometers ಅಂದರೆ 3 ಕಿಲೋಮೀಟರ್ ಮೇಲೆ 0.16 ಕಿಲೋಮೀಟರ್ ಅಷ್ಟು ದೂರದಿಂದ ಏನು ಮಾಡುತ್ತೆ ಅಂದರೆ ಅದು ಒಂದು ಅದರದ್ದು ಪ್ರೇ ಅದರದ್ದು ಫುಡ್ ಅನ್ನ ಏನು ಮಾಡುತ್ತೆ ಅಂದರೆ ಸರ್ಚ್ ಮಾಡುತ್ತೆ. ಅದು ಬೇಟೆ ಕೆಳಗಡೆ ಏನಾದರೂ ಅರ್ಥ ಮೇಲೆ ಇದ್ರೆ ಅದನ್ನ ಏನು ಮಾಡುತ್ತೆ ಅದು ಅಷ್ಟು ದೂರಿಂದ ಏನು ಮಾಡುತ್ತೆ ಅಂದರೆ ಅದು ಸರ್ಚ್ ಮಾಡುತ್ತೆ. ಆ್ಯಂಡ್ ಈಗಲ್ ಅಂದರೆ ಇಲ್ಲಿ ಹದ್ದು eagle, vulture, all these preying birds, they search their food by observing their food on the ground whenever they are in the sky. ಅವು ಸ್ಕೈ ಒಳಗಡೆ ಫ್ಲೈ ಮಾಡ್ತಿರ್ಬೇಕಾದ್ರೆ ಏನು ಮಾಡುತ್ತೆ ಅಂದರೆ ಗ್ರೌಂಡ್ ಮೇಲಿರುವಂಥ ಫುಡ್ಡನ್ನು ಸರ್ಚ್ ಮಾಡುತ್ತೆ. ಆ್ಯಂಡ್
ಪೂವರ್ ನೈಟ್ ವಿಷನ್, ನಮಗೆ ರಾತ್ರಿ ನೋಡೋಕ್ಕಾಗೋದಿಲ್ಲ. ಸೊ ಇಲ್ಲಿ ನಾವು ವಿ ಹ್ಯಾವ್ ಪೂವರ್ ನೈಟ್ ವಿಷನ್. But here there are some animals and the birds, they have the excellent night vision. ಅವುಗಳಿಗೆ ರಾತ್ರಿ ಕತ್ಲಲ್ಲಿ ಕೂಡ ಏನಾಗುತ್ತೆ, ಅವುಗಳಿಗೆ ಥಿಂಗ್ಸ್ ಕಾಣುತ್ತೆ. ಸೊ ದಟ್ ಈಸ್ ದ ಸೂಪರ್ ಪವರ್ ಆಫ್ ದೋಸ್ animals and helps them to see much better than humans in the darkness. ಇಲ್ಲಿ ನಮಗೆ ಇಲ್ಲಿ ನೋಡಲಿಕ್ಕೆ ಆಗದೇ ಇರುವಂತ ಕತ್ತಲೆಯಲ್ಲಿ ನಮ್ಗೆ ನೋಡದೇ ಆಗದೇ ಇರುವಂತ ವಸ್ತುಗಳನ್ನ ಕೂಡ ಏನು ಮಾಡುತ್ತೆ ಅಂದ್ರೆ ಆ animals ಮತ್ತು birds ಅವುಗಳನ್ನ ನೋಡಬಹುದು. ಬಿಕಾಸ್ ದೇ ಹ್ಯಾವ್ ದ ಸೂಪರ್ ಸೈಟ್. ನೈಟ್ ವಿಷನ್ ಏನಾಗಿರುತ್ತೆ ಅಂದ್ರೆ ಅಲ್ಲಿ ದಟ್ ಈಸ್ ದ ಸೂಪರ್ ಪವರ್ ಆಫ್ ದಟ್ animals. ಅದು ಆ animals ಇರುವಂತ ಒಂದು ಸೂಪರ್ ಪವರ್. ಅಂಡ್ ದಿಸ್ ಪಿಕ್ಚರ್ ಇಸ್ ದ ಆಫ್ ದ ಈಗಲ್. ಇಲ್ಲಿ ಈಗಲ್ ಪಿಕ್ಚರ್. ಅಂಡ್ ನೆಕ್ಸ್ಟ್ ವಿ ಗೋ ಫಾರ್ ದ ಸೂಪರ್ ಸ್ಮೆಲ್. Here a bloodhound can use its super nose to track a scent that is nearly 4 days old. A bloodhound can use its super nose to track a scent that is nearly 4 days old. ಇಲ್ಲಿ ಒಂದು house fly ನೊಣ. ಇಲ್ಲಿ house fly ಏನು ಮಾಡುತ್ತೆ ಅಂದ್ರೆ they can detect the scent of the 4 years old. ಒಂದು 4 ಹಿಂದ್ಗಡೆ ಕೊಡದೇ ಇರುವಂತ ಒಂದು ಸೆಂಟ್ ಅನ್ನ ಏನು ಮಾಡುತ್ತೆ ಅಂದ್ರೆ ಇಲ್ಲಿ ಅಷ್ಟು 4 ಡೇಸ್ ಅಂದ್ರೆ ಏನಾಗುತ್ತೆ, ಅದು ಆಲ್ಮೋಸ್ಟ್ ಸ್ಮೆಲ್ ಎಲ್ಲ ಹೋಗುತ್ತೆ. ಬಟ್ ಇಟ್ ಕ್ಯಾನ್ ಡಿಟೆಕ್ಟ್ ದ ಸ್ಮೆಲ್ ಆಫ್ ದಟ್ ಸೆಂಟ್ ಆಫ್ಟರ್ ದ 4 days. ಇಲ್ಲಿ 4 days ಆದ್ಮೇಲೂ ಕೂಡ ಆ ಸ್ಮೆಲ್ ಅನ್ನ ಡಿಟೆಕ್ಟ್ ಮಾಡುವಂತ ಕೆಪಾಸಿಟಿ ಇರುತ್ತೆ ಅಂದ್ರೆ ಇಲ್ಲಿ ಹೌಸ್ ಫ್ಲೈ ಇರುತ್ತೆ. ಅಂಡ್ ಯು ಮೇ ನಾಟ್ know how walked past your house last night, but the bloodhound will easily find out who that person was, what type of shoes was he wearing, and also what brand of the cigarette was he smoking. ಇಲ್ಲಿ bloodhound ಅಂದ್ರೆ ಇಲ್ಲಿ ಅದು ಒಂದು ಇನ್ಸೆಕ್ಟ್. ಅದು ಏನು ಮಾಡುತ್ತೆ ಅಂದ್ರೆ ಇಲ್ಲಿ that can detect the person who has walked at the night. ಅಲ್ಲಿ ನಿನ್ನೆ ರಾತ್ರಿ ನಡೆದುಕೊಂಡು ಹೋದಂತ ವ್ಯಕ್ತಿ ಯಾವ ಶೂಸ್ ಹಾಕೊಂಡಿದ್ದ, ಯಾವುದು ಡ್ರೆಸ್ ಹಾಕೊಂಡಿದ್ದ, ಯಾವ ಸಿಗರೆಟ್, ಯಾವ ಬ್ರ್ಯಾಂಡ್ ಸಿಗರೆಟ್ ಅನ್ನ ಅವ ಸೇದಿದ್ದ ಅನ್ನೋದನ್ನು ಕೂಡ ಅಲ್ಲಿ ಡಿಟೆಕ್ಟ್ ಮಾಡುವಂತ ಕೆಪಾಸಿಟಿ ಎದಕ್ಕಿರುತ್ತೆ ಅಂದ್ರೆ ಇಲ್ಲಿ ಬ್ಲಡ್ ಹೋಂಡಿಗೆ ಇರುತ್ತೆ. ದಟ್ ಈಸ್ ದ ಸೂಪರ್ ಸ್ಮೆಲ್ಲಿಂಗ್ ಪವರ್ ಆಫ್ ದಟ್ ಬ್ಲಡ್ ಹೋಂಡ್ insect. blood hound insect ಇದು. this is the blood hound insect. insect ನಮಗೆ ಸೊಳ್ಳೆಗಳು ಬಂದು ಕೂತಿರುತ್ತಲ್ಲ, they suck the blood from our body. ಅವ್ರು ಏನು ಮಾಡ್ತಾರೆ ಅಂದ್ರೆ they have the super smelling power. And next mosquitoes know that you are there because of the amazing chemical sensor present in their heads. Here the mosquitoes, they fly. You all observe the mosquitoes. Here there are big mosquitoes. You know that there are because of the amazing chemical sensors present in their heads. ಇಲ್ಲಿ mosquitoes head ಒಳಗಡೆ ಏನಿರುತ್ತೆ ಅಂದ್ರೆ ಇಲ್ಲಿ ಡಿಫರೆಂಟ್ ಕೆಮಿಕಲ್ಸ್ ಇರುತ್ತೆ. ಅದರ ಹೆಡ್ ಒಳಗಡೆ ಏನಿರುತ್ತೆ ಅಂದ್ರೆ ಇಲ್ಲಿ ಕೆಮಿಕಲ್ಸ್, ವೆರೈಟಿ ಕೆಮಿಕಲ್ಸ್ ಇರೋದ್ರಿಂದ ಡ್ಯೂ ಟು ದೇ ಕೆಮಿಕಲ್ಸ್ we can detect the types of that mosquitoes. Mosquitoes can sense carbon dioxide and lactic acid up to 100 feet away. Here the mosquitoes can detect the acids. Which acids means really carbon dioxide and the lactic acids. They can detect the carbon dioxide and lactic acid away from the 100 feet away. ಇಲ್ಲಿ 100 feet away ಒಳಗಡೆ ನಮ್ಮದು ಕಾರ್ಬನ್ ಡೈಆಕ್ಸೈಡ್ ಅಥವಾ ಲ್ಯಾಕ್ಟಿಕ್ ಆಸಿಡ್ ಇದನ್ನು ಕೂಡ ಏನು ಮಾಡುತ್ತೆ, ಅಷ್ಟು ದೂರಿಂದ ಏನು ಮಾಡುತ್ತೆ ಅಂದ್ರೆ ಆ ಸ್ಮೆಲ್ ಅನ್ನು ಡಿಟೆಕ್ಟ್ ಮಾಡುತ್ತೆ. ದಟ್ ಈಸ್ ದ super smelling power of that mosquito. And they can also detect the chemicals in chemicals in sweat from that distance and come buzzing all the way to bite you. Whenever the sweat comes out of our body, our sweat also contains some chemicals, and the mosquito here, the mosquitoes also they can detect the chemicals that are present in our sweat. So by getting the smell of that chemicals, they come
near to us to bite you. ನಮ್ಮನ್ನ ಕಡಿಲಿಕ್ಕೆ ಅದಕ್ಕೆ ಬರುತ್ತೆ ಆ ಕೆಮಿಕಲ್ಸ್ ಅನ್ನ ಸ್ಮೆಲ್ ಅನ್ನ ಗುರ್ತ ಹಿಡಿದ್ರೆ ಏನು ಮಾಡುತ್ತೆ ಅಂದ್ರೆ ಅವು ಬಜಿಂಗ್ ಸೌಂಡ್ ಕೊಡ್ತಾ ಏನಾಗುತ್ತೆ ನಮ್ದು ಸರೌಂಡಿಂಗ್ ಏರಿಯಾ ಒಳಗಡೆ ಬಂದು ನಮ್ಮ ಮೇಲ್ಕೂತು ಏನು ಮಾಡುತ್ತೆ ಅಂದ್ರೆ ಆ ಕೆಮಿಕಲ್ಸ್ ಅನ್ನ ನಾವು ಸೆಟ್ ಮಾಡ್ಕೊಳ್ಳಿಕ್ಕೆ ಮಾಡುತ್ತೆ. And this is about the super smelling power of that mosquitoes and the blood wounds. And next we go for the super hearing. Super hearing. We also have the hearing sense. Namge hearing sense idena. In the same way here all the animals have the super hearing powers. Here bats cannot see in the dark. Here bats andre ಬಾವಲಿಗಳು ಅವುಗಳಿಗೆ ಕತ್ತಲೆಯಲ್ಲಿ ಕಣ್ಣು ಕಾಣಲ್ಲ. ಅವುಗಳಿಗೆ ಕತ್ತಲೆಯಲ್ಲಿ ಕಣ್ಣು ಕಾಣೋದಿಲ್ಲ. They use their ears to at night to tell wherever they are flying. And they also detect their food by using their hearing sense. ಅವುಗಳು ಹಿಯರಿಂಗ್ ಸೆನ್ಸ್ ಇಂದ ಏನು ಮಾಡುತ್ತೆ ಅಂದ್ರೆ ಅದರದ್ದು ಫುಡ್ ಅನ್ನು ಕೂಡ ಡಿಟೆಕ್ಟ್ ಮಾಡುತ್ತೆ. And they make a high pitched noise and then listen to its echo to know where they are. Here they make the high pitch sound. ಇಲ್ಲಿ ಅವು ಬ್ಯಾಟ್ಸ್ ಏನು ಮಾಡುತ್ತೆ ಅಂದ್ರೆ ಹೈ ಪಿಚ್ ಒಂದು ಸೌಂಡ್ ಅನ್ನು ಮಾಡುತ್ತೆ. They produce the sound with the high pitch and whenever that sound the falls on the any the prey of that bat, then that comes with the echo. ಆ ಸೌಂಡ್ ಏನಾಗುತ್ತೆ ಅಂದ್ರೆ ಆ ಹೈ ಪಿಚ್ ಸೌಂಡ್ ಆ ಎನಿಮಲ್ ಮೇಲೆ ಬಿದ್ದು ಅದು ಎಕೋ ಆಗಿ ಬಂದ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿ ಆ ಇಷ್ಟೇ ಡಿಸ್ಟೆನ್ಸ್ ಒಳಗಡೆ ಇದೆ ಎನಿಮಲ್ ಇದೆ ಇನ್ನೊಂದು ಪ್ರೇ ಇದೆ ಅಂತ ಹೇಳಿ ಏನಾಗುತ್ತೆ ಅಲ್ಲಿ ಬ್ಯಾಟಿಗೆ ಗೊತ್ತಾಗುತ್ತೆ. ಸೊ by using their super hearing power they can get their food in the night. And bats and dolphins find their way in the complete darkness or the dirty waters using a biological sonar system called the echolocation. Here dolphins are here, they live in the water. Here dolphins and the bats they use the echolocation system in the water or in the dirty water also. ಇದೇನ್ ಮಾಡುತ್ತೆ ಅಂದ್ರೆ ಇಲ್ಲಿ ಅವುಗಳ ಲೊಕೇಶನ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳುತ್ತೆ by producing the high pitched sound and that we call as the biological sonar ಅಂತ ಕರೀತೀವಿ. sonar ಅಂದ್ರೆ ಇಲ್ಲಿ ಸೌಂಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಸೌಂಡ್ ಏನಾಗುತ್ತೆ ಎಷ್ಟು ಎಕೋ ಆಗುತ್ತಲ್ಲ ಆ ಎಕೋದಿಂದ ಏನ್ ಮಾಡುತ್ತೆ ಅಂದ್ರೆ ಅಲ್ಲಿ ಅದು ಅದರದ್ದು ಲೊಕೇಶನ್ ಅನ್ನ ಫೈಂಡ್ ಮಾಡ್ಕೊಳ್ಳುತ್ತೆ. so that's why here they use the echolocation system to find their place. ಅವುಗಳ ಪ್ಲೇಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡುತ್ತೆ ಅಂದ್ರೆ ಅವುಗಳ ದಾರಿಯನ್ನು ಹುಡುಕೊಳ್ಳೋದಕ್ಕೋಸ್ಕರ they use the echolocation system. And elephants have an exceptional sense of hearing and can hear at the frequencies 20 times lower than us. Then what is the hearing frequency of the human beings? Human beings ಎಷ್ಟು ಸೌಂಡ್ ಅನ್ನು ಕೇಳಬಹುದು? The frequency of the human beings is 20 hertz to 20 kilohertz. 20 hertz ಮತ್ತೆ 20 kilohertz ಮೇಡಲ್ ಸೌಂಡ್ಸ್ ಅನ್ನು ನಾವು we can able to hear. ಈ 20 hertz ಗೆ 19 hertz ಅಂದ್ರೆ ನಮ್ಮ ಇಯರ್ಸ್ ಗೆ ಅದು ಆ ಸೌಂಡ್ ಅನ್ನು ನಾವು ಕೇಳೋದೇ ಇಲ್ಲ. 21,000 kilohertz ಅಷ್ಟು ಸೌಂಡ್ ಪ್ರೊಡ್ಯೂಸ್ ಆದರೂ ಕೂಡ ನಮಗೆ ಅಷ್ಟು ಫ್ರೀಕ್ವೆನ್ಸಿ ಸೌಂಡ್ we cannot able to hear that sound. So here ನಾವು ಕೇಳೋದು 20 hertz ಅಂದ್ರೆ ಇಲ್ಲಿ ನಾವು ಕೇಳೋ ಸೌಂಡ್ ಈಗ ನಾವು ಪಿಸು ಮಾತಾಡ್ತೀವಲ್ಲ ಅಂತ ಸೌಂಡ್ಗೆ ನಾವು 20 hertz ಅಂತ ಕರೀತೀವಿ. ಲೋವರ್ ದನ್ ದಟ್ ಸೌಂಡ್ only they can hear the elephants. ಇಲ್ಲಿ ಎಲಿಫೆಂಟ್ಸ್ ಏನು ಮಾಡುತ್ತೆ ಅಂದ್ರೆ ಅದಕ್ಕಿಂತ 20 hertz ಗಿನ ಅಷ್ಟು ಕಡಿಮೆ ಫ್ರೀಕ್ವೆನ್ಸಿ ಇರುವಂತ 10 times ಅಂದ್ರೆ ಇಲ್ಲಿ 10 hertz ಫ್ರೀಕ್ವೆನ್ಸಿ ಇದ್ರೂ ಕೂಡ ಏನು ಮಾಡುತ್ತೆ ಅಂದ್ರೆ ಇಲ್ಲಿ ಆ ಎಲಿಫೆಂಟ್ಸ್ they can able to hear that sound. And this is the super hearing power of the elephants, bats and the dolphins. And next we go for the concept super tasting abilities. We also have the tasting abilities. We have the organ. We have the then what is the super sensing tasting sense of our body. ನಮ್ದು tasting sense
ನಾವು ಒಂದೇ ಒಂದು ಡ್ರಾಪ್ ಆರೆಂಜ್ ಜ್ಯೂಸ್ ಅನ್ನ ನಾವು ಒಂದು ಒಲಿಂಪಿಕ್ ಸ್ವಿಮ್ಮಿಂಗ್ ಪೂಲ್ ಇರೋದಲ್ಲ ಆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ನಾವು ಒಂದೇ ಒಂದು ಡ್ರಾಪ್ ಇಲ್ಲಿ ನಾವು ಆರೆಂಜ್ ಜ್ಯೂಸ್ ಅನ್ನು ಹಾಕಿದ್ರು ಕೂಡ they can able to find the taste of that orange. ಆ ಒಂದೇ ಡ್ರಾಪ್ ಒಂದು ಡ್ರಾಪ್ ಅನ್ನು ನಾವು ಆ ಹೋಲ್ ಅಷ್ಟು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಒಳಗೆ ನೀರು ಇರುವಂತ ಆ ಸ್ವಿಮ್ಮಿಂಗ್ ಪೂಲ್ ಒಳಗೆ ಹಾಕಿದ್ರೆ ಏನಾಗುತ್ತೆ ಅದು ಎಷ್ಟು ಜಲ್ದಿ ಡಿಸಾಲ್ವ್ ಆಗುತ್ತಲ್ಲ by single drop only they can detect the taste of the juice. And this is the picture of the catfish. The catfish it have the super tasting abilities. And next we go for the flies and butterflies taste with their feet. Do you agree with this? Really flies ಮತ್ತೆ butterfly ನೊಣ ಮತ್ತೆ butterfly they can taste the food with their feet. ಅದರದ್ದು ಪಾದದಿಂದ ಟೇಸ್ಟ್ ಅನ್ನು ಫೈಂಡ್ ಔಟ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. Do you agree with this? You have to agree with this. They can find the taste with their feet. ಅದರದ್ದು ಫೀಟ್ ಇಂದ ಏನು ಮಾಡುತ್ತೆ ಅಂದ್ರೆ ಅದು ಆ ಪಾದದಿಂದ ಟೇಸ್ಟ್ ಅನ್ನು ಫೈಂಡ್ ಔಟ್ ಮಾಡ್ಕೊಳ್ಳುತ್ತೆ. And they are always in a hurry to food and the ability to taste food with their feet is a great advantage. ಯಾಕಂದ್ರೆ ಇಲ್ಲಿ ಅವು ದೇ ಆರ್ ಹರಿ ಟು ಫ್ಲೈ ಯಾಕಂದ್ರೆ ಅಷ್ಟು ಬೇಗನೆ ಹಾರ್ಕೊಂಡು ಹೋಗುತ್ತಲ್ಲ ಸೊ ದೇ ಹ್ಯಾವ್ ದಟ್ ಅಡ್ವಾಂಟೇಜ್ ಆಫ್ ದ ಹ್ಯಾವಿಂಗ್ ದ ಟೇಸ್ಟ್ ವಿತ್ ದೇರ್ ಫೀಟ್. ಅದಕ್ಕೆ ಏನಾಗಿದೆ ಅಂದ್ರೆ ಅದರದ್ದು ಒಂದು ಎಬಿಲಿಟಿ ಅಡ್ವಾಂಟೇಜ್ ಅದು ಅವುಗಳಿಗೆ ದೇವರು ಕೊಟ್ಟಂತ ಒಂದು ಅಡ್ವಾಂಟೇಜ್ ಅದು. ದೇ ಹ್ಯಾವ್ ದ ಟೇಸ್ಟಿಂಗ್ ಎಬಿಲಿಟಿ ವಿತ್ ದೇರ್ ಫೀಟ್. ಅದರ ಫೀಟ್ ಇಂದ ಏನು ಮಾಡುತ್ತೆ ಅಂದ್ರೆ ಅವು ಫ್ಲೈಸ್ ಮತ್ತೆ ಬಟರ್ಫ್ಲೈ find their taste. If they taste something, they can immediately gobble it up with their tongues. Otherwise, they fly away. Here, if they taste something, they can immediately gobble it up with their tongue. Otherwise, they fly away. ಇಲ್ಲಿ ಫಸ್ಟ್ ಏನು ಮಾಡುತ್ತೆ ಅದು ಟೇಸ್ಟ್ ನೋಡುತ್ತೆ ಅದರದ್ದು ಫೀಟ್ ಇಂದ ಅದು ಇಷ್ಟ ಆದರೆ ಏನು ಮಾಡುತ್ತೆ ಅಂದ್ರೆ ಏನು ಮಾಡುತ್ತೆ ದೇ ಗಬಲ್ ದಟ್ ಫುಡ್ ವಿತ್ ದೇರ್ ಟಂಗ್ಸ್. ಏನು ಮಾಡುತ್ತೆ ಅದ್ರ ನಾಲಿಗೆಯಿಂದ ಏನು ಮಾಡುತ್ತೆ ಅಂದ್ರೆ ಅದು ಎಡ್ಕೊಂಡು ಹೋಗುತ್ತೆ. ಇಲ್ಲ ಅಂದ್ರೆ ಏನು ಮಾಡುತ್ತೆ ಅದು ದೇ ಫ್ಲೈ ಅವೇ. ದಿಸ್ ಇಸ್ ದ ಪಿಕ್ಚರ್ ಆಫ್ ಫ್ಲೈ ಹೌಸ್ ಫ್ಲೈ. ಇದೆ ನೊಣ ಹೌಸ್ ಫ್ಲೈ ಅಂಡ್ ದ ಬಟರ್ಫ್ಲೈ ಹ್ಯಾವ್ ದ ಸೂಪರ್ ಟೇಸ್ಟಿಂಗ್ ಎಬಿಲಿಟಿ ಇನ್ ದೇರ್ ಫೀಟ್ ಅಂಡ್ ಅದರ್ ಸೂಪರ್ ಪವರ್ಸ್. ಇದು ಬಿಟ್ಟು ಮತ್ತೆ ಅದರ್ ಸೂಪರ್ ಪವರ್ಸ್ ಇರ್ಬೋದು. Here, whiskers of the cats and dogs are super sensitive and help them to maintain their balance and find their way in the dark. Here, whiskers ಅಂದ್ರೆ ಇಲ್ಲಿ ಮೀಸಿ ಟೈಪ್ ಇರೋದಲ್ಲ they help that is the super sensitive. ಅವು super sensitive ಆಗಿರುತ್ತೆ and they help to maintain their balance in the dark. ಇಲ್ಲಿ ಡಾರ್ಕ್ ಒಳಗಡೆ ಕತ್ಲೆ ಒಳಗಡೆ ಅದರದ್ದು ಏನು ಅದರದ್ದು ದಾರಿಯನ್ನು ಹುಡ್ಕೊಳ್ಳೋಕ್ಕೋಸ್ಕರ ಏನು ಮಾಡುತ್ತೆ ಅಂದರೆ ಇಲ್ಲಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸ್ಕಾರ್ಪಿಯನ್ಸ್ ಫೈಂಡ್ ದೇರ್ ವೇ ವಿತ್ ದ ಹೆಲ್ಪ್ ಆಫ್ ದೇರ್ ಹೇರ್ ಆನ್ ದೇರ್ ಲೆಗ್ಸ್ ಆ್ಯಂಡ್ ದ ಪಿಂಚರ್ಸ್. ಹಿಯರ್ ಕಾಕ್ರೋಚಸ್ scorpions ಅಂದ್ರೆ ಇಲ್ಲಿ ಚೇಳ. And scorpions find their way with the help of the hair on their legs. They have the scorpions have the hairs on their legs. Legs ಮೇಲೆ ಏನಿರುತ್ತೆ ಅಂದ್ರೆ ಅಲ್ಲಿ hairs ಇರುತ್ತೆ and they help to find their way. ಅವುಗಳ ದಾರಿಯನ್ನು ಹುಡುಕೊಳ್ಳೋಕ್ಕೋಸ್ಕರ ಏನು ಮಾಡುತ್ತೆ ಅಂದ್ರೆ ಇಲ್ಲಿ ಹೆಲ್ಪ್ ಮಾಡುತ್ತೆ. And birds like pigeons have super navigational abilities. And ಇಲ್ಲಿ ಸೂಪರ್ ನ್ಯಾವಿಗೇಷನಲ್ ಅಂದ್ರೆ ಇಲ್ಲಿ ಒಂದು ರೂಟ್ ಅನ್ನ ಹೋಗಿ ಬಂದ್ರೆ ವಾಪಸ್ ಅದು ಮರೆಯೋದಿಲ್ಲ. ಅದಕ್ಕೆ ಇಲ್ಲಿ ನಾವು ಪಿಜನ್ಸ್ ಅನ್ನ ಹಳೆ ಕಾಲದಲ್ಲಿ ಪತ್ರಗಳನ್ನ ಕಳಿಸಲಿಕ್ಕೆ ಅವುಗಳನ್ನ ಯೂಸ್ ಮಾಡ್ತೀವಿ. ಅಂಡ್ ದಟ್ ಇಸ್ ದ ಸೂಪರ್ ನ್ಯಾವಿಗೇಷನಲ್ ಪವರ್ ಆಫ್ ದ ಬರ್ಡ್ಸ್. ಅಂಡ್ ದೇ ಹ್ಯಾವ್ built compasses that tell them which direction to go in. And here pigeons they have the super navigational power. And next we go for the sixth sense. Here some animals start behaving in a different way when a natural disaster
before going to tribes were lived in the forest of the Andaman Island noticed the animals behaving strangely. ಈ 2004 ಒಳಗಡೆ ಏನಾಗಿತ್ತು ಅಂದ್ರೆ ಅಲ್ಲಿ ಒಂದು ಯಾವುದೋ ಸುನಾಮಿ ಆಗಿರ್ಬೋದು ಅಥವಾ ಅಲ್ಲಿ ಸುನಾಮಿ ಬರೋಕ್ಕೂ ಮುಂಚೆನೆ ಏನಾಗಿತ್ತು ಅಂದ್ರೆ ಇಲ್ಲಿ ಆ ಆನಿಮಲ್ಸ್ ಏನ್ ಮಾಡಿದಂದ್ರೆ ಈ ರೀತಿಯಾಗಿ ಸ್ಟ್ರೇಂಜ್ ಆಗಿ ಬಿಹೇವ್ ಮಾಡೋದನ್ನ ನೋಡಿ ಅವರಿಗೆ ಕೂಡ ಏನಾಗಿತ್ತು ಅಂದ್ರೆ ಇಲ್ಲಿ ಗೊತ್ತಾಗಿತ್ತು ಏನು ನೆಕ್ಸ್ಟ್ ಏನು ಆಗೋದಿದೆ ಅಂತ ಹೇಳಿ. ದೇ ಹ್ಯಾವ್ ದ ಐಡಿಯಾ ಆಫ್ ದಟ್ ಸಿಕ್ಸ್ ಸೆನ್ಸ್ ಆಫ್ ದ ಡಾಗ್ಸ್ ಅಂಡ್ ದೇ ಸೆನ್ಸ್ಡ್ ಸಮ್ danger so they moved away and to a higher and safer part of the Iceland. ಅದಕ್ಕೆ ಏನು ಮಾಡಿದ್ರು ಅಂದ್ರೆ ಆ ಸೆನ್ಸ್ ಏನು ಅನಿಮಲ್ಸ್ ಕೊಟ್ಟಿದಂತ ಸಿಗ್ನಲ್ಸ್ ಅನ್ನ ತಗೊಂಡು ಏನು ಮಾಡಿದ್ರು ಅಂದ್ರೆ ದೇ ಗೋ ಟು ದ ಸೇಫರ್ ಪ್ಲೇಸ್. ಇಲ್ಲಿ ಆ ಐಸ್ಲ್ಯಾಂಡ್ ಟಾಪ್ ಪೋರ್ಷನ್ ಗೆ ಹೋಗಿ ಸೇಫರ್ ಪ್ಲೇಸ್ ಹೋಗಿ ಏನು ಮಾಡಿದ್ರು ಅಂದ್ರೆ ಅವರು ಅವ್ರ ಪ್ಲೇಸ್ ಅನ್ನ ತಗೊಂಡ ನಂತರ ಏನು ಮಾಡಿದ್ರು ಅಂದ್ರೆ ಅಲ್ಲಿ ದೇ ಲೈವ್ and soon after that the Iceland were hit by the tsunami but the lives of these people were saved. ಅವು ಏನು ಅಲ್ಲಿ ಅನಿಮಲ್ಸ್ ಸ್ಟ್ರೇಂಜ್ ಆಗಿ ಬಿಹೇವ್ ಆಗಿದ್ದನ್ನ ನೋಡಿ ಏನು ಮಾಡಿದ್ರು ಅಂದ್ರೆ ಅವರು ಒಂದು ಸೇಫ್ ಪ್ಲೇಸಿಗೆ ಹೋಗಿ ಅವ್ರ ಪ್ಲೇಸ್ ಅನ್ನು ತಗೊಂಡ್ರು ಅಂಡ್ ಆಫ್ಟರ್ ಹಿಟಿಂಗ್ ದಟ್ ಸುನಾಮಿ ದೇ ಸೇವ್ ದೇರ್ ಲೈಫ್. ಅವು ಆ ಸೆನ್ಸ್ ಅನ್ನು ಕೊಟ್ಟೇ ಇರಲಿಲ್ಲ ಅಂದ್ರೆ ಅವರು ಕೂಡ ಸಾಯ್ತಿದ್ರು. ಅವ್ರು ಕೊಟ್ಟಿದ್ದಂತ ಒಂದು ಸಿಗ್ನಲ್ಸ್ ಅನ್ನು ತಗೊಂಡು ಏನು ಮಾಡಿದ್ರು ಅಂದ್ರೆ ಅವರು ಒಂದು ಸೇಫ್ ಪ್ಲೇಸಿಗೆ ಹೋಗಿ ಏನು ಮಾಡಿದ್ರು ಅಂದ್ರೆ ಅವ್ರದ್ದು ಜೀವ ಉಳಿಸಿದ್ರು. ಅಂಡ್ ನೆಕ್ಸ್ಟ್ ವಿ ಗೋ ಫಾರ್ ದ ಅಮೇಜಿಂಗ್ ಸ್ಲೀಪಿಂಗ್ ಪ್ಯಾಟರ್ನ್ಸ್ ಆಫ್ ದ ಅನಿಮಲ್ಸ್. ಕೆಲವೊಂದಿಷ್ಟು ಅನಿಮಲ್ಸ್ ಅಂದ್ರೆ ದೇ ಸ್ಲೀಪ್ ಇನ್ ದ ಡಿಫರೆಂಟ್ ಪ್ಯಾಟರ್ನ್ಸ್. ದೆನ್ ವಾಟ್ ಆರ್ ದೋಸ್? ಹಿಯರ್ ಮೋಸ್ಟ್ ಅನಿಮಲ್ಸ್ ಹ್ಯಾವ್ ಎ ಡೈಲಿ ಪ್ಯಾಟರ್ನ್ ರೆಸ್ಟ್ ಅಂಡ್ ಆಕ್ಟಿವಿಟಿ. all animals or the all human beings we have the pattern of sleeping and come to the next activity. ಇಲ್ಲಿ ನಾವು ಮಲ್ಕೋತೀವಿ, ಮಲ್ಕೊಂಡು ರೆಸ್ಟ್ ಮಾಡಿದಾದ ನಂತರ ಏನು ಮಾಡ್ತೀವಿ ಅಂದ್ರೆ ನಾವು ನಮ್ಮದು ಡ್ಯೂಟಿ ಜಾಯಿನ್ ಆಗ್ತೀವಿ. ಅಂಡ್ ಸೈಂಟಿಸ್ಟ್ ಹ್ಯಾವ್ ಫೌಂಡ್ ದಟ್ ಹೌ ಲಾಂಗ್ animals sleep seem to depend on their size and the metabolism. Here ಇಲ್ಲಿ ಯಾವ animals ಎಷ್ಟು ಅವರ್ಸ್ ಟೈಮ್ ಮಲ್ಕೊಳ್ಳುತ್ತೆ ಅನ್ನೋದನ್ನ ಇಲ್ಲಿ ಸೈಂಟಿಸ್ಟ್ ಫೈಂಡ್ ಔಟ್ ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಅಂದ್ರೆ ಡಿಪೆಂಡಿಂಗ್ ಆನ್ ದೇ ಸೈಜ್ ಆಫ್ ದ ಬಾಡಿ ಅಂಡ್ ಮೆಟಬಾಲಿಸಮ್. ಅವ್ರ ಬಾಡಿ ಸ್ಟ್ರೆಂತ್ ಎಷ್ಟಿದೆ ಮತ್ತು ಅವ್ರ ಬಾಡಿ ಎಷ್ಟು ಸೈಜ್ ಇದೆ ಅನ್ನೋದ್ರ ಮೇಲೆ ಏನು ಮಾಡುತ್ತೆ ಅಂದ್ರೆ ಆ ಅನಿಮಲ್ಸ್ ಸ್ಲೀಪಿಂಗ್ ಅವರ್ಸ್ ಡಿಪೆಂಡ್ ಆಗಿರುತ್ತೆ. ಅಂಡ್ ಜನರಲಿ animals tend to sleep less than smaller animals. Here ಈ ಸ್ಮಾಲರ್ ಅನಿಮಲ್ಸ್ ಎಷ್ಟು ಮಲ್ಕೊಳ್ಳುತ್ತಲ್ಲ ಅದಕ್ಕಿಂತ ಜಾಸ್ತಿ ಏನು ಮಾಡೋದು ಲೆಸ್ ದನ್ ದ ಸ್ಮಾಲರ್ ಅನಿಮಲ್ಸ್. ಈ ದೊಡ್ಡ ಗಾತ್ರದ ಅನಿಮಲ್ಸ್ ಎಷ್ಟಿರೋದು ದೊಡ್ಡ ಗಾತ್ರದ ಅನಿಮಲ್ಸ್ ಇರುತ್ತಲ್ಲ ಆ ಅನಿಮಲ್ಸ್ ಏನು ಮಾಡುತ್ತೆ ಅಂದ್ರೆ ಅಲ್ಲಿ ಕಡಿಮೆ ಮಲ್ಕೊಳ್ಳುತ್ತೆ ದನ್ ದ ಸ್ಮಾಲರ್ ಅನಿಮಲ್ಸ್. ಅಂಡ್ ದೇರ್ ಆರ್ ಟೂ ಟೈಪ್ಸ್ ಆಫ್ ದ ಅನಿಮಲ್ಸ್, ಡಯರ್ನಲ್ ಅಂಡ್ ನಾಕ್ಟರ್ನಲ್. ಯಾವುದು ಟೂ ಟೈಪ್ಸ್ ಆಫ್ ದ ಅನಿಮಲ್ಸ್ ಅಕಾರ್ಡಿಂಗ್ ಟು ದಿ ಸ್ಲೀಪಿಂಗ್ ಟೈಮ್. ಇಲ್ಲಿ ಸ್ಲೀಪಿಂಗ್ ಟೈಮ್ ಚೇಂಜ್ ಮಾಡೋದ್ರಿಂದ ಇಲ್ಲಿ ಆ ಅನಿಮಲ್ಸ್ ನ ಟೂ ಟೈಪ್ಸ್ ಆಗಿ ಕ್ಲಸ್ಟರ್ ಮಾಡ್ತೀವಿ. ದೇ ಆರ್ ದ ಡಯರ್ನಲ್ ಅಂಡ್ ದ ನಾಕ್ಟರ್ನಲ್. Diurnal animals normally sleep during the night and are active during the day. Here the animals which sleep in the night and work at the daytime. Daytime ಒಳಗಡೆ ಕೆಲಸ ಮಾಡಿ ನೈಟ್ ಟೈಮ್ ಯಾವಾಗ ಮಲ್ಕೊಳ್ಳುತ್ತಲ್ಲ ಆ animals ಗೆ ನಾವು ಏನಂತ ಕರಿತೀವಿ ಅಂದ್ರೆ diurnal ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ dog, cheetah, fish and tortoise. These are the diurnal animals. And next nocturnal. The animals normally sleep during the day are awake at the night. The animals which sleep at the daytime ಒಳಗಡೆ ಮಲ್ಕೊಂಡು and awake at the night ಒಳಗಡೆ ಏನು ಎಚ್ಚರ ಯಾವ್ದಿರುತ್ತಲ್ಲ ಆ animals ಏನಂತ ಕರಿತೀವಿ ಅಂದ್ರೆ ನಾವು nocturnal ಅಂತ ಕರಿತೀವಿ. And the nocturnal animals are the bat, wolf, tiger and the wolf ಆಗಿರ್ಬೋದು, bat ಆಗಿರ್ಬೋದು and the wolf. These are the nocturnal animals. Here nocturnal animals they sleep at the daytime and awake at the night. Awake ಅಂದ್ರೆ ಇಲ್ಲಿ ಅವು ನೈಟ್ ಟೈಮ್ ಒಳಗಡೆ ಏನು ಮಾಡುತ್ತೆ ಅಂದ್ರೆ ಅದರದ್ದು ಕೆಲಸವನ್ನ ಮಾಡುತ್ತೆ. And some animals like rabbits prefer to take small naps. Rabbit ಯಾವ ರೀತಿ ಅಂತ ಹೇಳಿ they prefer to take naps. ಅಂದ್ರೆ ಇಲ್ಲಿ ಒಂದು 5 ನಿಮಿಷ ಮಲ್ಕೊಳ್ಳೋದು
ಅಂದ್ರೆ ಕರಡಿ. And that bear used to sleep in the winter season. Whole winter season during winter season ಏನ್ ಮಾಡುತ್ತೆ ಅಂದ್ರೆ ಅದು ಕಂಪ್ಲೀಟ್ ಆಗಿ ನಿದ್ದೆ ಮಾಡುತ್ತೆ. And so our lizards, that is the reason why during